ಒಂದು ಕಾಡಲ್ಲಿ ಒಂದು ಗುಬ್ಬಿ ಇರುತ್ತಂತೆ. ಗುಬ್ಬಿಗೆ ಒಂದು ಕನಸು ಬೀಳುತ್ತಂತೆ. ಏನಪ್ಪ ಅಂದರೆ ಸಖತ್ತಾಗಿರೋ ಒಂದು ಕಾಡು, ಊಟಕ್ಕೇನೋ ಬರ ಇಲ್ಲ, ಫುಲ್ ನೀರು, ಎಲ್ಲ ಪಕ್ಷಿಗಳು ಖುಷಿಯಾಗಿತ್ತಂತೆ ಅಲ್ಲಿ. ಆ ಥರ ಒಂದು ಕನಸು ಬಿತ್ತಂತೆ. ನೆಕ್ಸ್ಟ್ ದಿನ ಬೆಳಗ್ಗೆ ಅದು ಹೆಂಗಾದ್ರೂ ಹೋಗ್ಬೇಕು ಅಂತ ಪ್ರಯತ್ನ ಮಾಡೋಣ ಅಂತ ಏನು ಮಾಡ್ತಪ್ಪ ಅಂದರೆ ಒಂದು ಕಪ್ಪೆ ಹತ್ರ ಹೋಗಿ ಕೇಳುತ್ತಂತೆ, ಕಪ್ಪೆ ನೀನು ದಾರಿ ಗೊತ್ತಾ ಕಾಡಿಗೆ ಅಂತ. ಕಪ್ಪೆ ಹೇಳ್ತಂತೆ, ಹೌದು ಗೊತ್ತು ನನಗೆ, ಆದರೆ ನೀನು ಒಂದು ರೆಕ್ಕೆ ಕೊಟ್ಟರೆ ನಾನು ದಾರಿ ತೋರಿಸ್ತೀನಿ ಅಂತ ಹೇಳ್ತಂತೆ. ಇದು ಏನು ಮಾಡ್ತಪ್ಪ ಅಂದರೆ ಒಂದು ರೆಕ್ಕೆ ತೆಗೆದು ಕೊಡ್ತಂತೆ ಕಪ್ಪೆಗೆ ಹೋಗಿದ ತಕ್ಷಣ ಮುಂದೆ ಹೋಗ್ತಾಯಿತ್ತಂತೆ. ಹಿಂಗೆ ಒಂದು ಪಾರಿವಾಳ ಬಂತಂತೆ, ಅದಕ್ಕೂ ಒಂದು ರೆಕ್ಕೆ ಕೊಡ್ತಂತೆ. ಹಿಂಗೆ ಒಂದು ಮೊಲ ಬಂತಂತೆ, ಅದಕ್ಕೂ ಒಂದು ರೆಕ್ಕೆ ಕೊಡ್ತಂತೆ. ಹಿಂಗೆ ದಾರಿ ಬರೋ ಎಲ್ಲ ಪ್ರಾಣಿಗಳಿಗೂ ದಾರಿ ಕೇಳಿಕೊಂಡು ಒಂದೊಂದು ರೆಕ್ಕೆ ಕೊಟ್ಟು ಹೋಯ್ತಂತೆ. ಹೋಗಿದ ತಕ್ಷಣ ಗುಡ್ಡದ ಮೇಲೆ ಅದೇ ಥರ ಒಂದು ಕಾಡಂತೆ, ಕನ್ಸಲ್ಲಿ ಬಂದಿರೋ ಥರ ಒಂದು ಕಾಡು ಇತ್ತಂತೆ. ಸಾಕತ್ತಾಗ ಸೂಪರ್ ಖುಷಿ ಆಗ್ಬಿಡ್ತಂತೆ. ಇದು ಹಾರಕ್ಕೆ ಟ್ರೈ ಮಾಡ್ತಂತೆ, ದಡಬಡ ಅಂತ ಕೆಳಗಡೆ ಬಿದ್ದೋಗ್ಬಿಡ್ತಂತೆ. ರೆಕ್ಕೆನೇ ಇಲ್ವಲ್ಲ. ನಮ್ಮ ಜೀವನದಲ್ಲಿ ಅಷ್ಟೇ, ನಾವೇನೋ ಒಂದು ಗೋಲ್ ಫಿಕ್ಸ್ ಮಾಡಿರ್ತೀವಿ. ಆ ಗೋಲ್ಗೆ ನಾವೇನು ಮಾಡ್ತೀವಿ, ಟೈಮು, ಎಫರ್ಟು, ಏಜು, ಚಿಕ್ಕ ಖುಷಿಗಳು ಎಲ್ಲ ಈ ರೆಕ್ಕೆ ಥರ ಕೊಟ್ಟು ಆ ಗೋಲ್ನ ಟ್ರೈ ಮಾಡ್ತಾ ಇರ್ತೀವಿ ಅಚೀವ್ ಮಾಡೋಕ್ಕೆ. ಒಂದೂರಲ್ಲಿ ಒಬ್ಬ ಯುವಕ ಏನು ಮಾಡ್ತಾ ಇದ್ನಪ್ಪ ಅಂದರೆ ಆಫೀಸಿಂದ ಮನೆ ಕಡೆ ಹೋಗ್ತಾ ಇರುವಾಗ ಬೀದಿಯಲ್ಲಿ ಒಂದು ನಾಯಿ ಕೂತ್ಕೊಂಡಿತ್ತಂತೆ. ನಾಯಿ ಕೂತ್ಕೊಂಡಿದ್ದು ನೋಡ್ಬಿಟ್ಟು ಇವನು ಬ್ಯೂಟಿಫುಲ್ ನಾಯಿ ಸಖತ್ತಾಗಿದೆ, ಇದಕ್ಕೆ ಹೊಟ್ಟೆ ಹಸಿವಾಗಿರ್ಬೇಕು ಇವಾಗ ಅಂತ ಏನು ಮಾಡಿದ್ನಪ್ಪ ಅಂದರೆ ಬ್ಯಾಗಿಂದ ಒಂದು ಬಿಸ್ಕೆಟ್ ಪ್ಯಾಕೆಟ್ ತೆಗೆದು ಆ ನಾಯಿಗೆ ಊಟ ಮಾಡಿಸಿ ಟಾಟಾ ಹೇಳ್ಬಿಟ್ಟು ಹೋದ್ನಂತೆ. ಹೋಗಿದ ತಕ್ಷಣ ನೆಕ್ಸ್ಟ್ ದಿನ ಅದೇ ಬೀದಿಯಲ್ಲಿ ಬರ್ತಾ ಇದ್ನಂತೆ. ಆ ನಾಯಿ ಇವ್ನು ನೋಡಿದ ತಕ್ಷಣ ಖುಷಿಯಾಗಿ ಓನರ್ ಬಂದ್ಬಿಟ್ಟ, ನಮ್ಮ ಓನರ್ ಅಂತ ದಡಬಡ ಅಂತ ಹೋಗಿ ಕಿಸ್ಸೆಲ್ಲ ಮಾಡಿಬಿಟ್ಟು ಜಂಪಿಂಗ್ ಎಲ್ಲ ಮಾಡ್ತಾ ಇತ್ತಂತೆ. ಇವನು ಓನರ್ ಖುಷಿಯಾಗಿಬಿಟ್ಟು ಮತ್ತೆ ಇನ್ನೊಂದು ಬಿಸ್ಕೆಟ್ ಪ್ಯಾಕೆಟ್ ಕೊಟ್ಟು ತಿನ್ಸ್ಬಿಟ್ಟು ಹೋದ್ನಂತೆ. ದಿನ ಹಿಂಗೆ ಮಾಡ್ತಾ ಇದ್ನಂತೆ. ಒಂದಿನ ಆಫೀಸ್ ಮುಗಿಸ್ಕೊಂಡು ಬರ್ತೀನಿ ನೋಡ್ತಾನಂತೆ, ಇಲ್ಲಿ ನಾಯೇ ಇಲ್ವಂತೆ ಆ ದಾರಿಯಲ್ಲಿ. ನಾಯಿ ಎಲ್ಲೋ ಹೋಗ್ಬಿಟ್ಟಿದೆ, ನನ್ನ ಪ್ರೀತಿ ನಾಯಿ ಎಲ್ಲೋ ಹೋಗ್ಬಿಟ್ಟಿದೆ ಅಂತ ಇವನು ವಿಸಲೆಲ್ಲ ಹೊಡೆದ್ಬಿಟ್ಟು ಕರೆದ್ಬಿಟ್ಟು ನೋಡ್ತಾನಂತೆ. ನಾಯಿ ಬಂದಿರಲಿಲ್ವಂತೆ. ಬೇಜಾರಾಗ್ಬಿಟ್ಟು ನಿಂತ್ಕೊಂಡಿದ್ದಂತೆ. ಸಡನ್ನಾಗಿ ತಿರುಗಿ ನೋಡ್ತಾನಂತೆ. ನೋಡಿದ ತಕ್ಷಣ ಯಾರೋ ಒಬ್ಬ ಕಾರಲ್ಲಿ ಬಂದು ಆ ನಾಯಿಗೆ ಊಟ ಆಗ್ತಾಯಿದ್ನಂತೆ. ಆ ನಾಯಿಯ ಊಟನ ಚೆನ್ನಾಗಿ ತಿಂದ್ಬಿಟ್ಟು ಆ ಕಾರಿಂದನೂ ಹೋಗ್ತಾಯಿತ್ತಂತೆ. ಮತ್ತೆ ಅದಕ್ಕೆ ದೊಡ್ಡವರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ, ಬೀದಿಯಲ್ಲಿರೋ ನಾಯಿಗೆ ಊಟ ಹಾಕ್ಬೇಡ, ಅದು ಯಾರು ಜಾಸ್ತಿ ಊಟ ಹಾಕ್ತಾರೋ ಅವ್ರ ಹಿಂದೆ ಹೋಗುತ್ತೆ. ಒಂದೂರಲ್ಲಿ ಒಂದು ಬ್ಯೂಟಿಫುಲ್ ಕಾಗೆ ಫ್ಯಾಮಿಲಿ ಇತ್ತಂತೆ. ಅಪ್ಪ ಕಾಗೆ, ಅಮ್ಮ ಕಾಗೆ, ಆಮೇಲೆ ಅವ್ರ ಮಕ್ಕಳೆಲ್ಲ ಇದ್ರಂತೆ. ಅಪ್ಪ ಕಾಗೆ, ಅಮ್ಮ ಕಾಗೆ ದಿನ ಬೆಳಿಗ್ಗೆ ಆದ ತಕ್ಷಣ ಏನು ಮಾಡ್ತಾಯಿದ್ರಪ್ಪ ಅಂದರೆ ಹೋಗ್ತಾಯಿದ್ರಂತೆ ಕಾಡೊಳಗಡೆ ಊಟ ಹುಡ್ಕಕ್ಕೆ ಹೋಗ್ತಾಯಿದ್ರಂತೆ. ಈ ಮಗು ಕಾಗೆಗೆ ಬೋರ್ ಆಗುತ್ತಂತೆ. ಏನು ಮಾಡ್ತಾಯಿತ್ತಪ್ಪ ಅಂದರೆ ಇದು ಗೂಡಿಂದ ಇನಿಕ್ ನೋಡ್ತಾಯಿತ್ತಂತೆ ಕೆಳಗಡೆ. ದಿನ ಅದೇ ಟೈಮಿಂಗ್ಗೆ ಒಂದು ಹಾವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗ್ತಾಯಿತ್ತಂತೆ ಅಂತ. ಈ ಮಗು ಕಾಗೆ ಅದನ್ನು ನೋಡ್ಬಿಟ್ಟು ಕಲರ್ ಆಗಿದೆ, ಹಾವು ಸಖತ್ತಾಗಿದೆ ಅಂತ ಇಂಪ್ರೆಸ್ ಆಗಿಬಿಟ್ಟಿತ್ತಂತೆ. ಇಂಪ್ರೆಸ್ ಆದ ತಕ್ಷಣ ಒಂದಿನ ಹಿಂಗೆ ಅಪ್ಪ ಕಾಗೆ, ಅಮ್ಮ ಕಾಗೆ ಊಟ ತರಕ್ಕಂತ ಹೋಗಿತ್ತಂತೆ ಕಾಡೊಳಗಡೆ. ಈ ಮಗು ಕಾಗೆ ಇದೆಯಲ್ಲ ಹಾವನ್ನ ಮಾತಾಡಿಸ್ಬಿಟ್ಟು ಏನೋ ಸಖತ್ತಾಗಿದೆಯಾ, ಕಲರ್ ಆಗಿದೆಯಾ ಅಂತ. ಹಾವು ತಿರುಗ್ಬಿಟ್ಟು ಕಾಗೆ ನೀನು ಸಖತ್ತಾಗಿದೆಯಾ, ಬ್ಯೂಟಿಫುಲ್ ಆಗಿದೆಯಾ, ಬ್ಲ್ಯಾಕ್ ಕಲರ್ ಕಾಗೆ ನೀನು, ಬಾ ಕೆಳಗಡೆ ಬಾ, ಏನು ಮಾಡ್ತಿದ್ದೆ ಅಲ್ಲಿ, ನಾವೆಲ್ಲ ಸುತ್ತಾಡ್ಕೊಂಬರೋಣ ಅಂತ ಕರಿತಂತೆ. ಕಾಗೆ ದಡಬಡ ಅಂತ ಕೆಳಗಡೆ ಇಳಿದು ಬಂದಿದ ತಕ್ಷಣ ಈ ಹಾವು ದಡಬಡ ಅಂತ ನುಂಗ್ಬಿಡ್ತಂತೆ ಅದನ್ನು. ಇದು ಅಪ್ಪ ಕಾಗೆ, ಅಮ್ಮ ಕಾಗೆ, ಮರಿ ಕಾಗೆ ಬಗ್ಗೆ ಅಲ್ಲ. ನಿಮ್ಮ ಮನೇಲಿ ನಿಮ್ಮ ಮಕ್ಕಳು ಯಾರಿಗೆ ಮಾಡ್ತಿದ್ದೀರ ಅನ್ನೋದು ನೋಡಿ ಪ್ಲೀಸ್. ಅಕಸ್ಮಾತ್ ನೀವೇನಾದರೂ ನೆಕ್ಸ್ಟು ನಾನು ಹೇಳೋ 30 ಸೆಕೆಂಡ್ಸ್ ಕಥೆನ ಅರ್ಥ ಮಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿ ನೀವು ನೆಮ್ಮದಿಯಾಗಿರ್ತೀರ. ಜಗತ್ತಲ್ಲಿ 2% ಜನಕ್ಕೆ ಮಾತ್ರ ಈ ಕತೆ ಅರ್ಥ ಆಗೋದು. ಏನಾಗುತ್ತಪ್ಪ ಅಂದರೆ ಈ ಕಥೆಯಲ್ಲಿ ಒಂದು ಗ್ರೂಪ್ ಆಫ್ ಫ್ರೆಂಡ್ಸ್ ಇರ್ತಾರೆ. ಅವರು ಒಂದು ಪಾರ್ಕಿಗೆ ಹೋಗಿ ಕೂತ್ಕೊಂಡಾಗ ಅದರಲ್ಲಿ ಒಬ್ಬ ಕುರುಡನಿಗೆ ಕಾಣಿಸ್ತಾರಲ್ಲ. ಅದುವಾಗ ಇವನು ನೋಡೋ ಮಚಾಸ್, ಒಂದಿನ ನಾನು ಈ ಜಗತ್ತನ್ನ ನನ್ನ ಕಣ್ಣಿಂದ ನೋಡ್ತೀನಿ, ನಾನು ಫುಲ್ ಜಗತ್ತನ್ನ ನೋಡ್ತೀನಿ ನಾನು ನನ್ನ ಕಣ್ಣಿಂದ ಅಂತ ಹೇಳ್ತಾನೆ. ಈ ಬೇರೆ ಹುಡುಗರು ಇರ್ತಾರಲ್ಲ ಅವರೆಲ್ಲ ಹೀಗೆ ನೋಡ್ತಾನಂತ ಇವನು ಅಂತ ದಗಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅಸಹ್ಯ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವನು ಬೇಜಾರಾಗ್ಬಿಡ್ತಾನೆ. ಒಬ್ಬ ಫ್ರೆಂಡ್ ಮಾತ್ರ ಸುಮ್ಮನೆ ಇರ್ತಾನೆ. ಯಾಕಪ್ಪ ಅಂದರೆ ಅವನು ಕಿವುಡ, ಅವನಿಗೇನು ಕೇಳಿಸಿರಲ್ಲ ಅವ್ನು ಹೇಳಿದ್ದು. ಈ ಕಥೆ ನಿಮ್ಗೆ ಅರ್ಥ ಆದರೆ ಒಳ್ಳೆಯದು, ಅರ್ಥ ಆಗಿಲ್ಲ ಅಂದರೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಪಿನ್ ಕಮೆಂಟಲ್ಲಿ. ಓಕೆ, ಥ್ಯಾಂಕ್ ಯು. ಒಂದೂರಲ್ಲಿ ಒಂದು ಮೇಕೆ ಫಾರ್ಮ್ ಇತ್ತಂತೆ. ಮೇಕೆ ಫಾರ್ಮಲ್ಲಿ 2 ಮೇಕೆ ಇತ್ತಂತೆ. ಫುಲ್ಲು ಸಖತ್ತಾಗಿತ್ತಂತೆ. ಒಂದಿನ ರಾತ್ರಿ ಒಂದು ಮೇಕೆ ಮಲಗಿತ್ತಂತೆ, ಇನ್ನೊಂದು ಮೇಕೆ ಸ್ವಲ್ಪ ಎಚ್ಚರ ಇದ್ದಾಗ ಒಂದು ತೋಳ ಬಂದ್ಬಿಟ್ಟು ಈ ಮೇಕೆ ಹತ್ರ ಕೇಳ್ತಂತೆ, ಏನು ಇಷ್ಟು ವೈಟ್ ಆಗಿದೆಯಾ, ಸಖತ್ತಾಗಿದೆಯಾ, ಎಷ್ಟು ಫಾರ್ಮಲ್ಲಿ ಏನು ಮಾಡ್ತಿದ್ಯಾ, ಬಾ ಇಲ್ಲಿ ನೀನು ಬಾ ಅಂತ ಕರ್ಕೊಂಡೋಗಿ ಕಾಡೆಲ್ಲ ತೋರಿಸ್ತಂತೆ. ಫ್ರೆಶ್ ಗ್ರಾಸ್ ಇರುತ್ತಲ್ಲ, ಗ್ರಾಸ್ ಕಾಡಲ್ಲಿ ಅದನ್ನೆಲ್ಲ ತಿನ್ನಿಸ್ಬಿಟ್ಟು ಕರ್ಕೊಂಬಂದು ವಾಪಸ್ ಬಿಡ್ತಂತೆ. ಇದಕ್ಕೆ ಫುಲ್ ಖುಷಿಯಾಗ್ಬಿಡ್ತಂತೆ. ಏನು ಗುರು ಕಾಡು ಎಷ್ಟು ಚೆನ್ನಾಗಿದೆ, ನಾನು ಇಲ್ಲೇನು ಮಾಡ್ತಿದ್ದೀನಿ ಅಂತ ದಿನ ರಾತ್ರಿ ಮಲಗೋ ಥರ ನಾಟಕ ಮಾಡಿ ಈ ತೋಳ ಜೊತೆ ಹೋಗಿ ಕಾಡೆಲ್ಲ ನೋಡಿಕೊಂಡು ಗ್ರಾಸ್ ಎಲ್ಲ ತಿನ್ಕೊಂಡು ಬರ್ತಾಯಿತ್ತಂತೆ. ಒಂದಿನ ಈ ಮೇಕೆಗೆ ಡೌಟ್ ಬಂದು ಕೇಳ್ತಂತೆ, ಎಲ್ಲೋ ಹೋಗ್ತಿದ್ದೀನಿ ನೀನು ರಾತ್ರಿ, ಏನು ಸಮಾಚಾರ ಅಂತ. ಅದಕ್ಕೆ ಈ ಮೇಕೆ ನಾನು ಫ್ರೀಡಮ್ ಅದೆಲ್ಲ ಕೇಳ್ಬಾರ್ದು ನೀನು, ಯಾರದೆಲ್ಲ ಕೇಳಕ್ಕೆ ನೀನು ಅಂತ ಭಯಪಡಿಸಿ ಇದನ್ನ ಇಟ್ಟಿತ್ತಂತೆ. ಹಿಂಗೆ ಒಂದಿನ ರಾತ್ರಿ ಹೋಗಿತ್ತಂತೆ ತೋಳ ಜೊತೆ. ತೋಳ ದಡಬಡ ಅಂತ ಅಟ್ಯಾಕ್ ಮಾಡಿಬಿಟ್ಟಿತ್ತಂತೆ. ಅಟ್ಯಾಕ್ ಮಾಡಿ ಇದು ಗಾಬರಲ್ಲಿ ಹಿಂಗೆ ಎಸ್ಕೇಪ್ ಆಗಿ ಬಂತಂತೆ. ಈ ಮೇಕೆ ಹತ್ರ ಅಳ್ತೈತಂತೆ, ಹೀಗೆಲ್ಲ ಆಗೋಯ್ತಂತೆ. ಅದಕ್ಕೆ ಈ ಮೇಕೆ ಯಾರದು ಅಂತ ಕೇಳಿದಾಗ ಈ ಜಸ್ಟ್ ಮೈ ಫ್ರೆಂಡ್ ಅಂತ ಹೇಳ್ತಂತೆ ಮೇಕೆ.
ಒಂದು ಕಾಡಲ್ಲಿ ಒಂದು ತೋಳ ಇತ್ತಂತೆ, ಜೋರಾಗಿ ಮಳೆ ಬರ್ತೈತಂತೆ, ಸ್ವಲ್ಪ ಚಳಿ ಆಗ್ತೈತಂತೆ. ಅದಕ್ಕೆ ಅದೇ ಕಾಡ ಹತ್ರ ಸ್ವಲ್ಪ ದೂರದಲ್ಲಿ ಒಂದು ಮೇಕೆ ಫಾರ್ಮ್ ಇತ್ತಂತೆ. ಮೇಕೆ ಫಾರ್ಮ್ ಹತ್ರ ಇದು ಹೋಗ್ಬಿಟ್ಟು ಮೇಕೆ ಲೀಡ್ರ್ ಹತ್ರ ಕೇಳ್ತಂತೆ, ನೋಡಪ್ಪ ಆಚೆಡೆ ತುಂಬ ಚಳಿ ಇದೆ, ನಾನು ಬಾಲ ಮಾತ್ರ ಹಿಂಗೆ ಒಳಗಡೆ ಬಿಡ್ತೀನಿ ನಿಮ್ಮ ಫಾರ್ಮ್ ಒಳಗಡೆ, ಆಮೇಲೆ ನಾನು ಮಲ್ಕೊಂಡ್ಬಿಡ್ತೀನಿ, ಬೆಚ್ಚಗಿರುತ್ತೆ ಪ್ಲೀಸ್ ಅಂತ ಕೇಳ್ಕೊತಂತೆ. ಈ ಮೇಕೆ ಲೀಡ್ರ್ ಇರುತ್ತಲ್ಲ, ಓಕೆ ಬಾಲ ಮಾತ್ರ ಒಳಗಡೆ ಬಿಡಬೇಕು, ಬೇರೆ ಎಲ್ಲ ಬಿಡೋಂಗಿಲ್ಲ, ಓಕೆ ಅಂತ ಅಗ್ರಿಮೆಂಟ್ ಮಾಡಿಕೊಂಡು ಬಿಟ್ರಂತೆ. ಇದು ಬಾಲ ಮಾತ್ರ ಒಳಗಡೆ ಬಿಟ್ಟು ಮಲ್ಕೊಂಡು ಹೋಯ್ತಂತೆ. ನೆಕ್ಸ್ಟ್ ದಿನ ಬಂದು ಸ್ವಲ್ಪ ಅರ್ಧ ಬಾಡಿ ವರೆಗೂ ಒಳಗಡೆ ಬಿಟ್ಬಿಟ್ಟು ಮಲಗಿತ್ತಂತೆ. ಬೇರೆ ಮೇಕೆಲ್ಲ ನೋಟಿಸ್ ಮಾಡಿ ಇದು ಓಕೆ ನಮ್ಮ ಫ್ರೆಂಡೇ, ಇದು ಏನು ಟೆನ್ಷನ್ ಇಲ್ಲ ಅಂತ ಸುಮ್ಮನೆ ಆಗ್ಬಿಟ್ರಂತೆ. ಹಾಗೆ ನೆಕ್ಸ್ಟ್ ದಿನ ಒಳಗಡೆ ಬಂದು ಹುಲ್ ಮೇಲೆ ಮಲಗಿತ್ತಂತೆ. ಬೇರೆ ಮೇಕೆಲ್ಲ ಇಗ್ನೋರ್ ಮಾಡಿಬಿಟ್ರಂತೆ, ಏನಾಗಲ್ಲ ಇದು ಪಾಪ ದಿನ ಬರುತ್ತೆ ಅಂತ ಸುಮ್ಮನೆ ಆಗ್ಬಿಟ್ರಂತೆ. ಒಂದಿನ ಇದು ಹುಲ್ ಮೇಲೆ ಹಂಗೆ ಮಲಗಿರ್ತಂತೆ, ಆದರೆ ಫಾರ್ಮಲ್ಲಿ ಮೇಕೆನೇ ಇರಲಿಲ್ವಂತೆ. ನಮ್ಮ ಜೀವನದಲ್ಲೂ ಅಷ್ಟೇ, ಕೆಲವರು ಕಾಮ ತುಂಬಿರೋ ಜನ, ಸ್ವಾರ್ಥ ತುಂಬಿರೋ ಜನ ಏನು ಮಾಡ್ತಾರೆ, ಹಾಯಿಂದನೇ ಸ್ಟಾರ್ಟ್ ಮಾಡ್ತಾರೆ, ಆಮೇಲೆ ನಿಮ್ಮ ಜೀವನನ ಬರ್ಬಾದ್ ಮಾಡಿಬಿಡ್ತಾರೆ. ಹುಷಾರಾಗಿರಿ.